ಹರೇ ಕೃಷ್ಣ. ನಾನಿವತ್ತು ನಿಮ್ಗೊಂದು ಸಣ್ಣ ಕತೆ ಹೇಳ್ತೀನಿ. ಇದು ಬಂದು ಕೃಷ್ಣನ ಕತೆ. ಯಶೋದಮ್ಮ ಕೃಷ್ಣನ ಹತ್ರ ಬಂದಾಗ ಕೃಷ್ಣ ಮಣ್ಣು ತಿಂತಿರ್ತಾನೆ ಅಂತ ಗೊತ್ತಲ್ವಾ? ಅಂದರೆ ಅಲ್ಲಿ ಕೆಳಗಡೆ ಮಣ್ಣಿನ ಗುಡ್ಡೆನ ಬಾಯ್ಲಾಕ್ಕೊಂಡಿರ್ತಾನೆ. ಆಗ ಸ್ನೇಹಿತರೆಲ್ಲರೂ ಅಲ್ಲಿರೋರೆಲ್ಲ ಹೋಗಿ, ಯಶೋದಮ್ಮ ಯಶೋದಮ್ಮ ನಿನ್ನ ಮಗ ಬಾಯಲ್ಲಿ ಮಣ್ಣು ತಿಂತಾನೆ ನೋಡು ಹೋಗು ಅಂದಾಗ, ಯಶೋದಮ್ಮ ಬಂದು ನೋಡಿದಾಗ, ಬಾಯಿ ತೆಗಿ ಕಂದ ಅಂದಾಗ ಬಾಯಿ ತೆಗಿತಾನೆ ಕೃಷ್ಣ. ಆಗ ಅವನಿಗೆ ಬ್ರಹ್ಮಾಂಡನೇ ತೋರಿಸ್ತಾನೆ ಯಶೋದಮ್ಮಂಗೆ. ಯಶೋದಮ್ಮ ಒಂದು ನಿಮಿಷ ನೋಡಿ 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 ಕೊನೆಗೆ ತನ್ನನ್ನು ತಾನೇ ನೋಡ್ತಾಳೆ ಅವನ ಬಾಯಲ್ಲಿ. ಆಗ ತಲೆ ಸುತ್ತು ಬಂದು ಬಿದ್ದೋಗ್ತಾಳೆ. ಹೇಗೆ ಇದು ಸಾಧ್ಯ? ಇದು ಯಾವ ರೀತಿಯ ಇದು ಯಾವ ರೀತಿಯ ಒಂದು ಅದ್ಭುತ, ಮಹಾ ಅದ್ಭುತ. ಕೃಷ್ಣ ಯಾಕೆ ಆ ಥರ ಮಾಡ್ದ? ಏನಕ್ಕೆ ಅವನು ಬ್ರಹ್ಮಾಂಡನ ತೋರಿಸ್ದ? ಒಂದೇ ಒಂದು ಮಾತು ಅದರಲ್ಲಿ ನಾವು ತಿಳ್ಕೊಬೇಕಾಗಿರೋದು, ನೋಡಿ, ನೀವು ಎಲ್ಲೂ ಇಲ್ಲ, ನೀವಿರೋದು ನನ್ನ ಬಾಯಲ್ಲಿ. ಅಂದರೆ ನೀವು ಏನೇ ಮಾತಾಡಿದ್ರು, ನೀವು ಏನೇ ಹೇಳಿದ್ರು ಒಳ್ಳೆಯದಾಗಿರಲಿ, ಯಾಕಂದರೆ ನೀವಿರೋದು ನನ್ನ ಬಾಯಲ್ಲಿ. ನೀವು ಕೆಟ್ಟದ್ದು ಮಾತಾಡಿದ್ರೆ, ಒಳ್ಳೇದು ಮಾತಾಡಿದ್ರೆ, ನೀವೇನಾದರೂ ಬೈದರೆ, ನೀವೇನಾದರೂ ಕೋಪ ಮಾಡಿಕೊಂಡ್ರೆ, ನೀವು ಕೆಟ್ಟ ಪದಗಳಲ್ಲಿ ಮಾತಾಡಿದ್ರೆ, ಪ್ರತಿಯೊಂದು ನೀವು ನನ್ನ ಬಾಯಲ್ಲಿ ಇದ್ದುಕೊಂಡು ಮಾಡ್ತಿದ್ದೀರಾ. ಎಚ್ಚರವಾಗಿರಿ, ಯಾಕಂದರೆ ನೀವು ಒಳ್ಳೆಯದೇ ಮಾತಾಡಬೇಕು, ಒಳ್ಳೆಯದೇ ಹೇಳಬೇಕು. ವಚನ ಇದೆ ನೋಡಿ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಶಲಾಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು, ನುಡಿದರೆ ಮುತ್ತಿನ ಹಾರದಂತಿರಬೇಕು. ಹಾಗೆ ನಮ್ಮ ಮಾತು ಸ್ಪಷ್ಟತೆಯಿಂದ, ಒಳ್ಳೆತನದಿಂದ ಕೂಡಿದ್ರೆ ಎಲ್ಲವೂ ಒಳ್ಳೆಯದಾಗುತ್ತೆ. ಹೆಚ್ಚಿನ ಮಾಹಿತಿಗೆ, ಹೆಚ್ಚಿನ ಆಧ್ಯಾತ್ಮಿಕ ವಿಚಾರಗಳಿಗೆ ಧರ್ಮಶಾಲೆಯನ್ನು ಫಾಲೋ ಮಾಡಿ, ಹಾಗೂ ನಿಮ್ಮ ಸ್ನೇಹಿತರಿಗೆ ಹಾಗೂ ಬಂಧುಗಳಿಗೂ ಶೇರ್ ಮಾಡಿ. ಧನ್ಯವಾದ. ರಾಧೆ ರಾಧೆ.